ಪ್ರಾಪರ್ಟೀಸ್ ನಂಜನಗೂಡಿಂದ ಬೀರೇಶ್ ಮಾತಾಡ್ತಾ ಇರೋದು. ನೋಡಿ, ಒಂದು ಜಾಗ ಬಂದಿದೆ, ಬಟ್ 1.5 ಎಕರೆ ಅವರು ಮಾರಾಟಕ್ಕೆ ಅಂತ ಇಟ್ಟಿದ್ದಾರೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಒಂದು 30 ಕುಂಟೆ ಥರ 2 ಪೀಸ್ ಇದೆ ಜಾಗದಲ್ಲಿ. 30 ಕುಂಟೆ ಥರ 2 ಪಾರ್ಟ್ ಇದೆ. ಅಂದರೆ ಇಬ್ಬರೂ ಕೂಡ ಅಣ್ಣ ತಮ್ಮಿಂದ್ರ ಜಾಗ ಇದು. ಬಟ್ ತುಂಬಾ ಒಳ್ಳೆ ಪ್ರಾಪರ್ಟಿ, ರೆಡ್ ಸಾಯಿಲು. ಈ ರೆಡ್ ಸಾಯಿಲು ಜನರಲ್ ಕ್ಯಾಟಗರಿ, ಅಂದರೆ ನಂಜನಗೂಡು ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ ಇದು. ರೆಡ್ ಸಾಯಿಲ್ ಬರುತ್ತೆ. ಒಳ್ಳೆ ಒಂದು ಬೋರ್ ಕೂಡ ಇದೆ. ನಮಗೆ ಈ ಜಾಗದಲ್ಲಿ ಒಂದು ಬೋರ್ ಇದೆ. ನಿಮಗೆ ಈ ಜಾಗದಲ್ಲಿ ನಿಮ್ಮ ತೆಂಗಿನ ಮರ 10-15-20 ತೆಂಗಿನ ಮರ ಬರ್ತವೆ. ನಿಮಗೆ ತೆಂಗು 20 ಬರುತ್ತೆ. ನೋಡಿ, ಇಲ್ಲಿ ಮೋಟರ್ ಬೋರ್ ಇದೆ. 3 ಇಂಚ್ ನೀರು ಓಡ್ತಾ ಇದೆ. ಬೋರ್ ಇದೆ. ರೆಡ್ ಸಾಯಿಲು ಸೂಪರ್ ಜಾಗ. ಅಂದರೆ ರೆಡ್ ಸಾಯಿಲು ಎಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ. ಅಂದರೆ ಇಲ್ಲೊಂದು ಕೂಡ ಒಂದು ಟೆಂಪಲ್ ಕೂಡ ಇದೆ. ಅಂದರೆ ಅವರು ಟೆಂಪಲನ್ನು ಅವರು ಇಟ್ಕೋತಾರೆ. ಒಂದು ಅರ್ಧ ಎಕರೆ ತನಕ ಅವ್ರು ಇಟ್ಕೋತಾರೆ. ಬಟ್ ನಿಮ್ಗೆ ಏನಪ್ಪ ಅಂದರೆ 1 ಎಕರೆ ತನಕ ನಿಮಗೆ 1 ಎಕರೆ 10 ಕುಂಟೆ ಆಗ್ಬೋದು, ಇಲ್ಲ 1 ಎಕರೆ ಆಗ್ಬೋದು. RTCಲಿ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ಸ್ಕೆಚ್ ಮಾಡಿ ಕೊಡ್ತಾರೆ. ಬಟ್ ಏನಪ್ಪ ಅಂದರೆ ನಿಮ್ಮ ಖರಾಬೇ ನಿಮ್ಗೆ ಅರ್ಧ ಎಕರೆ ಬರುತ್ತೆ. ನಿಮಗೆ ಈ ಜಾಗದಲ್ಲಿ ಖರಾಬು ಅರ್ಧ ಎಕರೆ ಸಿಗುತ್ತೆ. ಅರ್ಧ ಎಕರೆಗೆ ನಿಮ್ಮ ಖರಾಬ್ಗೆ ಏನು ದುಡ್ಡು ಕೊಡೋಗಿಲ್ಲ. ಬಟ್ ನೀವು 1.5 ಎಕರೆ ಪರ್ಚೇಸ್ ಮಾಡ್ದಂಗೆ ಆಗುತ್ತೆ. ಬಟ್ RTC ನಿಮಗೆ ಆ್ಯಕ್ಚುಲಿ ಬಂದು 1 ಎಕರೆ 10 ಕುಂಟೆ ಆಗ್ಬೋದು, ಇಲ್ಲ 1 ಎಕರೆ ಆಗ್ಬೋದು. ಬಾಳೆ ಹಾಕಿದ್ದಾರೆ, ಎಲ್ಲ ಕೆಂಪು ಮಣ್ಣು. ಬಟ್ ಒಂದು ಅರ್ಧ ಎಕರೆ ಈ ಕಡೆಗೆ 1.5, ಬಾಳೆ ಸೈಡು 1.5 ಬರುತ್ತೆ. ಸೂಪರಾಗಿದೆ. ನೀವು 1 ಎಕರೆ 10 ಕುಂಟೆ ಮಿನಿಮಮ್ 1 ಎಕರೆ 10 ಕುಂಟೆ RTC ರಿಜಿಸ್ಟರ್ ಆಗುತ್ತೆ. ಒಂದು ಅರ್ಧ ಎಕರೆ ಎಕ್ಸ್ಟ್ರಾ ಖರಾಬ್ ಬರುತ್ತೆ. ಬಟ್ ಇದರೊಳಗಡೆ ನಿಮಗೆ ಹಲಸಿನ ಮರಗಳೆಲ್ಲ ಇದೆ. 1-2 ಮಾವಿನ ಮರ ಇದೆ. ಸೂಪರಾಗಿದೆ. ಅಂದರೆ ಮೆಟ್ಲಿಂಗ್ ರೋಡು ಸರ್. ರೋಡು ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಏನು ಕಾಣ್ತಾ ಇದೆ ಬಾಳೆ, ಆ ಬೇಲಿ ಕಾಣ್ತಾಯಿಲ್ಲ, ಅದೇ ರೋಡು. ಅಂದರೆ ನಿಮಗೆ ಒಂದು ಅರ್ಧ ಎಕರೆ ಎಕ್ಸಸ್ ಅಂದರೆ ಫ್ರೀಯಾಗಿ ಸಿಗುತ್ತೆ. 1 ಎಕರೆ 10 ಕುಂಟೆ RTC ಬರುತ್ತೆ. ಸೂಪರ್ ಜಾಗ, ಜನರಲ್ ಕ್ಯಾಟಗರಿ. 1 ಎಕರ್ಗೆ ಅವ್ರಿಗೆ 42 ಲಕ್ಷ ಕೌಂಟ್ ಮಾಡ್ತಾರೆ. ಕೂತ್ಕೊಂಡ್ರೆ ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೂಪರ್ ಜಾಗ. ನೋಡಿ, ಇದೇ ರಸ್ತೆ, ಇದು ರಸ್ತೆ. ಎದುರುಗಡೆ ಎಲ್ಲ ತೋಟಗಳಿದೆ.